ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ಸೇನಾ ಸಂಘ ಜಿಲ್ಲಾ ಘಟಕ ಇವರ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಶಿಕ್ಷಣದ ಮಹತ್ವದ ಸಂದೇಶಗಳನ್ನು ಸ್ಮರಿಸಿದರು. ಸಮಾಜದ ಎಲ್ಲಾ ವರ್ಗಗಳ ಅಭಿವೃದ್ಧಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಕೊಡುಗೆಗಳನ್ನು ನೆನೆದು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸಂಘದ ಮುಖಂಡರು, ಸದಸ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜೈ ಭೀಮ್ ಘೋಷಣೆಗಳ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಗಿರೀಶ್ ನಾಯಕ್, ಲೇಖಕ ಆನಂದ್ ಕುಮಾರ್, ಬಂಜಾರ ಸಮಾಜದ ಮುಖಂಡರಾದ ರಾಜಾ ನಾಯಕ್, ಮಾಧು ನಾಯಕ್, ಕೃಷ್ಣಾ ನಾಯಕ್, ಮಂಜುನಾಥ್ ನಾಯಕ್, ಸುರೇಶ್ ನಾಯಕ್, ಬಂಜಾರ ಕವಯಿತ್ರಿ ಮಂಜುಳಾಬಾಯಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲೇಖಕ ಆನಂದ್ ಕುಮಾರ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೇವಲ ಸಂವಿಧಾನ ಶಿಲ್ಪಿ ಮಾತ್ರವಲ್ಲ, ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯಕ್ಕಾಗಿ ಜೀವನ ಪೂರ್ತಿ ಹೋರಾಟ ನಡೆಸಿದ ಮಹಾನ್ ಚಿಂತಕರು ಎಂದು ಹೇಳಿದರು. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ ಮತ್ತು ಹಕ್ಕುಗಳ ಅರಿವು ಮೂಡಿಸುವ ಮೂಲಕ ಸಮಾನ ಅವಕಾಶಗಳನ್ನು ಸೃಷ್ಟಿಸುವುದು ಅವರ ಕನಸಾಗಿತ್ತು ಎಂದು ತಿಳಿಸಿದರು. ಇಂದಿನ ಯುವಜನತೆ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅರಿತು ಶಿಕ್ಷಣವನ್ನು ತಮ್ಮ ಜೀವನದ ಪ್ರಮುಖ ಗುರಿಯನ್ನಾಗಿ ಮಾಡಿಕೊಂಡರೆ ಮಾತ್ರ ಸಮಾಜದ ನಿಜವಾದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸಮಾಜದಲ್ಲಿ ಭ್ರಾತೃತ್ವ, ಸಮಾನತೆ ಮತ್ತು ನ್ಯಾಯವನ್ನು ಉಳಿಸಿ ಬೆಳೆಸುವ ಮೂಲಕ ದೇಶವನ್ನು ಮತ್ತಷ್ಟು ಬಲಿಷ್ಠವಾಗಿಸೋಣ ಎಂಬ ಸಂದೇಶವನ್ನು ನೀಡಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಉಪಸ್ಥಿತರಿದ್ದ ಎಲ್ಲರೂ ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅನುಸರಿಸುವ ಸಂಕಲ್ಪ ಕೈಗೊಂಡರು. ಬಂಜಾರ ಸೇವಾ ಸಂಘ ಇವರು ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಆಚರಿಸ್ತಿರ್ತಕ್ಕಂತಹದ್ದು ಅತ್ಯಂತ ಸಂತೋಷ ಮತ್ತು ಸಂಭ್ರಮದ ಸುದ್ದಿ ಅಂತಕ್ಕಂಥ ಮಾತನ್ನು ಕೂಡ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ. ಅಂಬೇಡ್ಕರ್ ವಾದ, ಭೀಮವಾದ ಅಂತಕ್ಕಂತಹದ್ದು ಈ ನೆಲದ ನೈಜ ಮತ್ತು ಸ್ಪರ್ಶವಾದ. 5000 ವರ್ಷಗಳ ಇತಿಹಾಸದುದ್ದಕ್ಕೂ ಕೊಳಕಿನ ರಾಡಿಯಾಗಿದ್ದ ಭಾರತವನ್ನು ಶುಭ್ರ ಬೆಳಕಿನ ಮಹಾಜ್ಯೋತಿಯನ್ನಾಗಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಎಲ್ಲ ಜಾತಿ, ಎಲ್ಲ ಧರ್ಮಗಳಿಗೂ ಸೇರಿದ ಒಬ್ಬ ಮುತ್ಸದ್ದಿ ಅಮರ ನಾಯಕ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಯಬೇಕಾಗಿದೆ. ಇವತ್ತು ಭಾಳ ವಿಶೇಷಿತವಾಗಿ ಅಂಬೇಡ್ಕರ್ ಅವರು ದಲಿತರಿಗೆ, ಗಿರಿಜನರಿಗೆ ಮತ್ತು ಮಹಿಳೆಯರಿಗೆ ಇಷ್ಟು ಏನು ಸಮುದಾಯಗಳಿದ್ದಾವೆ ಇವೆಲ್ಲ ಶೋಷಣೆಗೆ ಒಳಗಾದಂಥ ಸಮುದಾಯಗಳು. ಮಹಿಳೆಯರ ವಿಚಾರಕ್ಕೆ ಬಂದರೆ ಎಲ್ಲ ಜನಾಂಗದ ಮಹಿಳೆಯರು ಶೋಷಿತರೆ. ಇವರ ಪರವಾಗಿ ಹೋರಾಟ ಮಾಡಿ ಒಬ್ಬ ಬುದ್ಧನ ಅನುಯಾಯಿಯಾಗಿ ಬುದ್ಧ ತತ್ವಗಳ ಅಡಿಯಲ್ಲಿ ಸಂವಿಧಾನವನ್ನು ರಚಿಸಿ ಅಶೋಕನ ಆಡಳಿತಾತ್ಮಕ ನೀತಿಗಳನ್ನು ಸಂವಿಧಾನದಲ್ಲಿ ದಾಖಲಿಸಿ ಸಮಗ್ರ ಭಾರತದ ಅಭ್ಯುದಯಗಳಿಗೆ, ಸ್ಪರ್ಶ ಭಾರತದ ಅಭ್ಯುದಯಗಳಿಗೆ ಪ್ರಗತಿಯ ಚಿತ್ತಾರ ಬಿಡಿಸಿದ ಅಂಬೇಡ್ಕರ್ ಅವರನ್ನು ಇವತ್ತು ಬಂಜಾರ ಸಂಘ ಭಾಳ ಅಭೂತಪೂರ್ವವಾಗಿ, ಅಪೂರ್ವವಾಗಿ ಸಮಾಗಮದಲ್ಲಿ ಜಯಂತ್ಯೋತ್ಸವ ಆಚರಿಸ್ತಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಗಿರೀಶ್ ಅವರು ಮತ್ತು ಅನೇಕ ಜಿಲ್ಲಾ ಮಟ್ಟದ ನಾಯಕರು, ಕವಿಗಳು ಎಲ್ಲ ಇಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರಿಗೂ ಭೀಮ ವಂದನೆಗಳನ್ನು ಹೇಳುತ್ತಾ ಜೈ ಭೀಮ್ ಎನ್ನುತ್ತಾ 12 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪ್ರಯುಕ್ತ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಬಂಜಾರ ಸಂಘದ ಅಧ್ಯಕ್ಷರಾದ ನಮ್ಮ ಗಿರೀಶ್ರವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋಂಥದ್ದು ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ, ನಮ್ಮ ಸಮಾಜದ ಎಲ್ಲರಿಗೂ ಸಂತೋಷ ತರುವಂತಹ ಒಂದು ಸಂಗತಿ. ನಾವು
ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತಹ ಹೆಜ್ಜೆನಲ್ಲಿ ಇವತ್ತೆಲ್ಲರೂ ಸಹ ನಡೀತಾ ಇದ್ದೀವಿ. ಇವತ್ತು ಆ ಮಹನೀಯರು ಇಲ್ಲ ಅಂದಿದ್ರೆ ನಾವಿಷ್ಟು ಜನನು ಸೇರಿ ಇಲ್ಲಿ ಇಂತಹ ಒಂದು ಜಯಂತಿಯನ್ನು ಆಚರಣೆ ಮಾಡೋದಾಗಲಿ, ಜಿಲ್ಲಾ ಮಟ್ಟದಲ್ಲಿ ನಾವು ತಿರುಗಾಡಲಿಕ್ಕೂ ಸಹ ಕಷ್ಟದ ಪರಿಸ್ಥಿತಿಗಳು ಇದ್ದು ಅಂತಹ ಎಲ್ಲ ನಿವಾರಣೆಯನ್ನು ತೊಡಗಿಸಿ ನಮಗೋಸ್ಕರನೇ ಅತೀ ಶ್ರಮಪಟ್ಟು ಭಾಳಷ್ಟು ಕಷ್ಟಪಟ್ಟು ಭಾಳಷ್ಟು ನಿಷ್ಠೂರವಾದಿಯಾಗಿ ತುಂಬ ನೊಂದು ನಮಗೋಸ್ಕರ ಉತ್ತಮವಾದ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ನೀಡಿರ್ತಕ್ಕಂಥ ಮಹನೀಯರ ಈ ದಿವಸ ನಾವೆಲ್ಲರೂ ಸಹ ನೆನೆಸ್ತಾ ಇದ್ದೀವಿ. ಇದೇ ರೀತಿ ಪ್ರತಿ ವರ್ಷ ನಮ್ಮ ಪತ್ರಿಕಾ ಸ್ನೇಹಿತರು ಹೇಳಿದ ರೀತಿ ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೆ ಪ್ರತಿ ಜಾತಿ ಜನಾಂಗದಲ್ಲಿಯೂ ಸಹ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಪ್ರತಿ ವರ್ಷ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಮುಂದಾಗಬೇಕು ಅಂತಂದು ಹೇಳ್ತಾ, ನಾವು ಅಂಬೇಡ್ಕರ್ ಅವರ ಆದರ್ಶವನ್ನು ಅವರ ಗುಣವನ್ನು ಆದಷ್ಟು ನಾವು ಉಳಿಸ್ಕೊಂಡು ಹೋಗಬೇಕು ಅಂತಂದು ಎಲ್ಲರಲ್ಲಿ ನಾನು ಮನವಿ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ಅಧ್ಯಕ್ಷರಿಗೂ ವಂದಿಸಿ ಹಾಗೂ ಪತ್ರಿಕಾ ಸ್ನೇಹಿತರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.